ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಮೈ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ. ಇವತ್ತೊಂದು ಬಂದುಬಿಟ್ಟು ಒಂದು ಯಾರೋ ಬ್ಲೌಸ್ನ ಮಾರ್ಕ್ ಮಾಡಿಕೊಡಿ, ಡಿಸೈನ್ ಮಾಡ್ಕೋತೀವಿ ನಾವೇನೇ ಅಂತ ತಂದುಕೊಟ್ಟಿದ್ದಾರೆ. ಇದು ಆಲ್ರೆಡಿ ಹ್ಯಾಂಡ್ ವರ್ಕ್ ಮಾಡಿಸಿರೋದು. ನೋಡಿ ಹೇಗಿದೆ ತೋರಿಸೋಣ ಅನ್ನಿಸ್ತು. ತುಂಬ ಚೆನ್ನಾಗಿ ಬಂದಿದೆ. ಇದು 3 ವರ್ಷದ ಹಿಂದೆ ಮಾಡಿಸಿರೋದಂತೆ. ಒಂದು ಬರೀ ಮುಡಿ ವರ್ಕಲ್ಲೇ ಮಾಡಿಸಿದ್ದಾರೆ ನೋಡಿ. ಒಂಥರ ಕಟ್ ವರ್ಕ್ ಡಿಸೈನ್ ನೋಡಿ, ಆವಾಗಲೇ ಮಾಡಿಸಿದ್ದಾರೆ 3 ವರ್ಷದ ಹಿಂದೆಯೇ. ಇದು ಇವಾಗ ಟ್ರೆಂಡಿಂಗ್ ಇದೆ ಕಟ್ ವರ್ಕ್ ಡಿಸೈನು. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇದೆಯಾ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಇವ್ರಿಗೆ ಬೋಟ್ ನೆಕ್ಕಲ್ಲಿ ಬೇಕಂತೆ. ಅದು ಆಲ್ರೆಡಿ ಅವರು ವರ್ಕ್ ಮಾಡ್ತಾರೆ, ಕೈಯಲ್ಲಿ ಮನೆಯಲ್ಲೇ ಮಾಡ್ಕೋತಾರೆ. ಬಂದಾಗೆಲ್ಲ ಕೇಳೋರು ಮಾರ್ಕ್ ಮಾಡಿಕೊಟ್ಬಿಡಿ, ನಾವು ಮಾಡ್ಕೋತೀವಿ ಅಂತ. ಹಾಗಾಗಿ ಬ್ಲೌಸ್ ತಂದು ಕೊಟ್ಟಿದ್ದಾರೆ. 2 ಸೀರೆಗೆ ಡಿಸೈನ್ ಹೇಳಿದರೆ ಅದ್ರ ಥರ ಮಾರ್ಕ್ ಮಾಡಿಕೊಡೋದಷ್ಟೇ. ಮಾರ್ಕ್ ಮಾಡಿಕೊಟ್ರೆ ಅವರು ಡಿಸೈನ್ ಮಾಡ್ಕೋತಾರೆ ಹ್ಯಾಂಡ್ ವರ್ಕ್ನ. ನೋಡಿ ಗೊಂಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಲ್ಲ, ಬ್ಯೂಟಿಫುಲ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಹ್ಯಾಂಡ್ ವರ್ಕಲ್ಲೇ ಮಾಡಿರೋದು. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇದು ಹ್ಯಾಂಡ್ ವರ್ಕು ಬ್ಲೌಸ್ ಇದು. ಹಾಗಾಗಿ ಇವಾಗ ಇದು ಮಾರ್ಕ್ ಮಾಡೋಣ ಬನ್ನಿ. ಹೇಗೆ ಮಾರ್ಕ್ ಮಾಡೋದು ನೋಡೋಣ. ಹ್ಯಾಂಡ್ ವರ್ಕ್ಗೆ ಫಸ್ಟ್ಗೆ ಇದು ನಾನು ಸ್ಲೀವ್ಸ್ ಮಾಡಿಬಿಡ್ತೀನಿ. ಅವರು ವರ್ಕ್ ಮಾಡ್ಕೋತಾರೆ, ನಾವು ಸುಮ್ಮನೆ ಅದರ ಮೇಲೆ ಮಾರ್ಕ್ ಮಾಡೋದು ಅಷ್ಟೇ. ಇವಾಗ ಇದು ಸ್ಲೀವ್ಸ್ಗೆ ದೊಡ್ಡ ಬಾರ್ಡರ್ ಇರೋದು. ಸ್ಲೀವ್ಸ್ಗೆ ಯಾವ ತಗೋತೀನಿ, ತಗೊಂಡು ಮಾಮೂಲಿ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ. ಇಲ್ಲಿಗೆ ಸ್ಲೀವ್ಸ್ ಇಟ್ಬಿಟ್ಟು ಇದು ನಾವೇನು ಸ್ಟಿಚ್ ಮಾಡಲ್ವಲ್ಲ, ಮಾರ್ಕ್ ಅಷ್ಟೇ ಮಾಡ್ಕೊಡ್ತೀನಿ. ಅವ್ರಿಗೆ ಮಾರ್ಕ್ ಮಾಡ್ಕೊಡ್ತೀನಿ, ಅವರು ಸ್ಟಿಚಿಂಗು ವರ್ಕ್ ಮಾಡಿ ಮಾಡ್ಕೊತಾರಂತೆ. ಈ ರೀತಿ ಇಷ್ಟು ಬರುತ್ತೆ, ಇಷ್ಟಕ್ಕೆ ಅವರು ಮಾಡ್ಕೋಬೇಕು. ಇಷ್ಟಕ್ಕೆ ನಮಗೆ ಸ್ಟಿಚಿಂಗ್ ಬರುತ್ತೆ. ಇಲ್ಲಿ ಅವ್ರು ಇದ್ರೊಳಗೆ ಮಾಡ್ಕೋಬೇಕು. ಬರುತ್ತೆ, ಇಷ್ಟು ಮಾಡಿಕೊಂಡ್ರೆ ಸಾಕು. ಇದನ್ನು ಇದೆಯಲ್ಲ, ಇದೇನಿಲ್ಲ, ವರ್ಕ್ ಮಾಡಿದಾಗ ಸ್ವಲ್ಪ ಮಾರ್ಕ್ ಮಾಡಿದ್ದೀನಿ. ಹೇಳ್ತೀನಿ ಅಂತ ಇಲ್ಲಿ ಬರುತ್ತೆ. ಇದನ್ನ ಆ ಕಡೆದು ಒಂದು ಬ್ಲೌಸ್ ಮಾಡಬೇಕಲ್ಲ, ಮತ್ತೆ ಈ ರೀತಿ ಮಾರ್ಕ್ ಮಾಡ್ಕೊತೀವಿ. ಇದು ಹ್ಯಾಂಡ್ ವರ್ಕ್ಗೆ, ಮಿಷಿನ್ ವರ್ಕ್ಗೆ ಇಷ್ಟೊಂದು ಇರಲ್ಲ. ಇದು ಹ್ಯಾಂಡ್ ವರ್ಕ್ ಆಗಿರೋದ್ರಿಂದ ಅವ್ರು ಈ ಅಳತೆಗೆ ಮಾರ್ಕ್ ಮಾಡ್ಕೊಳ್ಳಿ ಅಂತ ಮಾಡ್ತಾಯಿದ್ದೀನಿ. ನೋಡಿ ಈ ಕಡೆನೂ ಬಂತು. ಓಕೆನಾ, ಇಷ್ಟೇ. ಇವಾಗ ಇದ್ರೊಳಗೆ ಅವ್ರು ಮಾಡ್ಕೋಬೇಕು. ಇಲ್ಲಿ ಸ್ಟಿಚಿಂಗ್ ಬರುತ್ತೆ. ಇಷ್ಟಕ್ಕೆ ಸ್ವಲ್ಪ ಬರುತ್ತೆ. ಸ್ಲೀವ್ಸ್ ಆಯಿತು. ಈ ಥರ ಒಂದು ಡಿಸೈನ್ ಮಾಡೋಕ್ಕೆ ಹೇಳಿದ್ದಾರೆ. ಪಾಟ್ ನೆಕ್ಕಲ್ಲಿ ಇದೆ ಅಂತ ಇದೆ. ಈಗ ಬ್ಲೌಸ್ ಉದ್ದ ಎಷ್ಟಿದೆ ತಗೊಳ್ಳೋಣ. ಉದ್ದ ಬಂದ್ಬಿಟ್ಟು ನಮಗೆ ಇದು 14.5 ಇದೆ. ಇಲ್ಲಿ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ ಇದೇ ರೀತಿ. ಆದರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಇದು ಮಾತ್ರ ಅಷ್ಟೇ ತೊಗೋತೀನಿ. ಹೀಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇದನ್ನು ಬೋಟ್ ನೆಕ್ ಅಳತೆ ಮಾಡಬೇಕು. ಸುಮ್ಮನೆ ಹಂಗೆ ಮಾಡೋಕ್ಕಾಗಲ್ಲ. ನಾವು ಮಾಮೂಲಿ ಮೆಜರ್ಮೆಂಟಲ್ಲಿ ಹೇಗೆ ತೊಗೋತೀವಿ ಇವಾಗ ಮಾಡೋಣ ಅಂತ. ನಾವು ಸೊಂಟದಳತೆ ತೊಗೋತಾ ಇದ್ದೀನಿ. ಸೊಂಟದಳತೆ ತೊಗೊಂಡು ಅದನ್ನು 4 ಭಾಗ ಮಾಡ್ಕೋಬೇಕು. 34.5 ಇದೆ. 34.5ನ ಹೀಗೆ 4 ಭಾಗ ಮಾಡ್ಕೋತೀನಿ. ಈಗ ಇದಕ್ಕೆ 1.5 ಇಂಚ್ ಆ್ಯಡ್ ಮಾಡ್ಕೋಬೇಕು. ಓಕೆನಾ, 8.5 ಇದೆ. 8.5, 9.5, 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ, ಇಲ್ಲಿಗೆ 10 ಇಂಚು. ಓಕೆ, ಇದು ಬಂದ್ಬಿಟ್ಟು 8.5 ಇಂಚಿಗೆ ಮಾರ್ಕ್ ಮಾಡೋಣ. ಓಕೆ, ಇಲ್ಲಿ
1 ಇಂಚು ಸ್ಟಿಚಿಂಗಿಗೆ 2 ಇಂಚು ಎಕ್ಸ್ಟ್ರಾ. ಇವಾಗ ರೆಡಿ ಅವ್ರಿಗೆ ಬೇಕಾಗಿರೋದು ಇಲ್ಲಿಗೆ ಅವರು ರೆಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ಇವಾಗ ಇದೇನಿದೆ 10 ಇದೆಯಲ್ಲ 10ನೇ 2 ಭಾಗ ಮಾಡ್ಕೊಳ್ಳೋಣ. ಓಕೆನಾ? 2 ಭಾಗ ಮಾಡಿದ್ರೆ 5 ಬರುತ್ತೆ. 5ಕ್ಕೆ 2 ಇಂಚ್ ಆ್ಯಡ್ ಮಾಡಿ 7 ಇಂಚ್ ಬರುತ್ತೆ. ಓಕೆನಾ? 7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ಕಡೆಯಿಂದನೂ 7 ಇಂಚು. ಯಾಕೆಂದರೆ ಅವರು ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಮ್ಮಿ ಆಗಬಾರ್ದು. ಆಮೇಲೆ ಹ್ಯಾಂಡ್ ವರ್ಕ್ ಅಲ್ವಾ, ಹೆಂಗೆಂಗೋ ಮಾಡಿಬಿಟ್ರೆ ಸರಿ ಹೋಗಲ್ಲ. ಅದಕ್ಕೆ ಈ ರೀತಿ ಬರುತ್ತೆ. ನಾನು ಅವ್ರಿಗೆ ಮಾರ್ಕ್ ಮಾಡ್ಕೊಡ್ತೀನಿ, ಅವ್ರು ಕಟಿಂಗ್ ಮಾಡೋರು ಸ್ಟಿಚ್ ಮಾಡ್ಕೊತಾರೆ. ಇಲ್ಲಿ ಬಂದುಬಿಟ್ಟು 2.5 3 ಇಂಚಿಗೆ ಮಾರ್ಕ್ ಮಾಡ್ತೀನಿ. 3 ಇಂಚಿಗೆ ಇವು ಚಿಕ್ಕ ಹುಡುಗಿ ಇವ್ರ ಪಟ್ಟಿ ಚಿಕ್ಕದಿದ್ರೇ ಓಕೆ, ಅಡ್ಜಸ್ಟ್ ಆಗುತ್ತೆ. 4 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಓಕೆ, 4 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಆಯಿತಾ. ಈಗ ಇಲ್ಲಿ ಬಂದ್ಬಿಟ್ಟು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 3 ಇಲ್ಲ 3.5 ಸಾಕು. 3 ಇಂಚಿಗೆ ಮಾಡ್ತೀನಿ ಸಾಕು. 3.5 ಬೇಡ, 3 ಇಂಚಿಗೆ ಇರಲಿ. ಈಗ ಮಾಮೂಲಿ ಈ ರೀತಿ ರೌಂಡ್ ಶೇಪ್ ಬರುತ್ತೆ. ಅವರಿಲ್ಲೂ ಬಟನ್ ಇಟ್ಕೋತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಹಿಂಗೆ ಮಾರ್ಕ್ ಮಾಡ್ಕೊಡ್ತೀನಿ ನೀಟಾಗಿ. ಓಕೆ, ಈಗ ಇದು ಬಂದ್ಬಿಟ್ಟು ವಿ ಶೇಪಲ್ಲಿ ಬರುತ್ತೆ, ಒಂಥರ ಡೈಮಂಡ್ ಶೇಪಲ್ಲಿ ಬರುತ್ತೆ. ಇಲ್ಲಿಂದ ಇಲ್ಲಿ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಂಡ್ಬಿಡೋಣ. 7.5 ಇದೆ, ಮಧ್ಯಕ್ಕೆ ತಗೋತೀನಿ. ಓಕೆ, ಮಧ್ಯಕ್ಕೆ ತಗೊಂಡು ಇದನ್ನು ಹೀಗೆ ತಗೊಳ್ಳೋಣ. ಈಗ ಬರುತ್ತೆ ನೋಡಿ ಫ್ರೆಂಡ್ಸ್. ಫಸ್ಟಿಗೆ ಇಲ್ಲಿ ಮಧ್ಯಕ್ಕೆ ಬೇಡ, ಇದು ಡ್ರಾಪ್ ಶೇಪ್ ಆಗಿಬಿಡುತ್ತೆ. ಇದು ಒಂಥರ ತ್ರಿಕೋನ ಆಕಾರದಲ್ಲಿ ಬೇಕು ಅಂತ ಹೇಳಿದ್ದಾರೆ ನೋಡಿ, ಇಲ್ಲಿ ಬರ್ಕೊಂಡಿದ್ದೀನಿ. ಈ ಶೇಪಲ್ಲಿ ಬೇಕಂತೆ ಅವ್ರಿಗೆ. ಹಂಗಾಗಿ ಇಲ್ಲಿಂದ ಒಂದು 2.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಒಂದು 2 ಇಂಚಿಗೆ ಸಾಕು. ಇಲ್ಲಿ ಈ ಕಡೆಯಿಂದ ಸ್ವಲ್ಪ ಒಳಗೆ ಡೀಪ್ ಬರಲಿ ಅಂತ ಸ್ವಲ್ಪ ಒಳಗೆ ತಗೊಂಡಿದ್ದೀನಿ. ಈ ರೀತಿ ತಗೊಳ್ಳೋಣ ಅಷ್ಟೇ. ಇಲ್ಲಿಂದ ಇಷ್ಟು ಸಾಕು. ಅಂದರೆ ನಾವೇನು ಕಟ್ಟಿಂಗ್ ಏನು ಮಾಡಲ್ಲ, ಅವ್ರಿಗೆ ಡಿಸೈನ್ ಬರುತ್ತೆ. ಇಲ್ಲಿ ವರ್ಕ್ ಮಾಡ್ಕೋತಾರೆ, ಈ ಕಡೆ ವರ್ಕ್ ಮಾಡ್ಕೋತಾರೆ. ಇಲ್ಲಿ ಈಗ ವರ್ಕ್ ಇಲ್ಲಿ ಬರುತ್ತೆ, ಈ ಕಡೆ ವರ್ಕ್ ಮಾಡ್ಕೋತಾರೆ ಈ ಥರ. ಓಕೆನಾ? ಇಲ್ಲಿ ಬೇಕಂದರೆ ಅವ್ರದ್ದೇನು ಕರು ಶೇಪ್ ಬೇಕು ಅಂದರೆ ಹಿಂಗೆ ಮಾಡ್ಕೋಬೋದು ಅವರಿಷ್ಟೇ. ಇಲ್ಲಿಂದ ಕರು ಶೇಪ್ ಬೇಕು ಅಂದರೆ ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳೋದು ಅಷ್ಟೇ. ಹಿಂಗೆ ಬೇಕು ಅಂದರೆ ಅವ್ರಿಗೆ ಇದು ಕರು ಶೇಪ್ ಅವ್ರು ತೋರಿಸಿದ್ದು ನನಗೆ, ಅದು ಅವರೇ ಮಾಡ್ಕೊಳ್ಳಿ. ನಾನು ಸುಮ್ಮನೆ ಮಾರ್ಕ್ ಮಾಡಿದ್ದೀನಿ ಅಷ್ಟೇ. ಅವ್ರಿಗೆ ಹೆಂಗೆ ಬೇಕು ಮಾಡ್ಕೊಳ್ಳಿ. ಓಕೆನಾ? ಈ ಥರ ಶೇಪ್ ಬೇಕು ಅಂತ ಅವ್ರು ಹೇಳಿರೋದು, ಮಾಡಿದ್ದೀನಿ ಇಷ್ಟಕ್ಕೆ. ಇಷ್ಟೇ ಇದು. ಓಕೆ, ಇವಾಗ ಇದನ್ನು ಆ ಕಡೆನೂ ಮಾರ್ಕ್ ಮಾಡಿಬಿಟ್ರೆ ಅವ್ರಿಗೆ ಅದೇ ಗುರ್ತು. ಅವ್ರು ವರ್ಕ್ ಮಾಡ್ಕೊತಾರೆ. ಸ್ಟಿಚಿಂಗ್ ಮಾಡೋರು ಆರಾಮಾಗಿ ಸ್ಟಿಚ್ ಮಾಡ್ಕೊತಾರೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಇಷ್ಟು ಸ್ಕೇಲಲ್ಲಿ ನೀವು ಒಂದು ಮಾರ್ಕ್ ನೀಟಾಗಿ ಹಾಕ್ಕೊಳ್ಳಿ. ಈಗ ನಾನೇ ಸ್ಟಿಚಿಂಗ್ ಏನು ಮಾಡಲ್ಲ, ಒಟ್ಟಲ್ಲಿ ಅವ್ರಿಗೆ ವರ್ಕ್ ಮಾಡೋಕ್ಕೆ ಮಾರ್ಕ್ ಮಾಡ್ಕೊಡ್ತಾಯಿದ್ದೀನಿ ಆಯಿತಾ. ಒಂದೊಂದ್ಸಲ ಈ ಥರನೂ ಮಾಡಬೇಕಾಗುತ್ತೆ. ಇವಾಗ ನಮ್ಮ ಬ್ಲೌಸ್ಗಳಿಗೆ ಮಾಡ್ತೀವಲ್ಲ ಅದೇ ರೀತಿ. ಇವಾಗ ಇದನ್ನೇ ಇಲ್ಲಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಇಟ್ಕೊಂಡು ಕಾಣಿಸ್ತಾ ಇದೆಯಾ ಮಾರ್ಕು? ಇಷ್ಟು ಈ ರೀತಿ ಸ್ವಲ್ಪ ಟೇಪ್ ಮಾಡಿ ಮಾರ್ಕು ಇಳಿಯುತ್ತೆ. ಇಷ್ಟು ನೋಡಿ ಬಂತು ಅಷ್ಟೇ. ಇದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ, ಸುಮ್ಮನೆ ತೋರಿಸ್ತಾ ಇದ್ದೀನಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೇ. ಇದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. 2 ಕಾಲು ಓಕೆನಾ?
ಅರ್ಧ ಮಾರ್ಕ್ ಮಾಡಿ ಇದು ಇಲ್ಲಿಗೆ ವರ್ಕ್ ಮಾಡ್ಕೋಬೇಕು ಅವರು. ಅವ್ರೇನು ಅದೇ ಹೇಳ್ದಂಗೆ ಈ ಥರ ಕರ್ವ್ ಶೇಪ್ ಮಾಡಬೇಕು ಅಂತ ಇದ್ದಾರೆ. ಅದೇ ಅವ್ರಿಗೆ ಬಿಟ್ಟಿದ್ದು ಏನು ಮಾಡ್ಕೋತಾರೋ ಇಷ್ಟೇ. ನಾನು ಮಾಡಿದ್ದೀನಿ, ಅವ್ರು ಇನ್ನೇನು ಬೇಕಾದರೂ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲೂ ಮಾಡ್ಕೊಳ್ಳಿ ನೋಡಿ ಇಷ್ಟು. ಇದು ಬ್ಯಾಕು ಓಕೆನಾ. ಇಷ್ಟು ರೆಡಿ ಆಯಿತು. ಇಲ್ಲಿ ಬೇಕಾದ್ರೆ ಓಪನ್ ಇಟ್ಕೋಬೋದು, ಇಲ್ಲ ಹಂಗೇನು ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇಷ್ಟೇ ಇದು ಡಿಸೈನ್. ಇವಾಗ ಫ್ರಂಟ್ ಬೇಕು ಅಂತ ಹೇಳಿದ್ದಾರೆ. ಫ್ರಂಟು ಏನೋ ಒಂಥರ ಹಾರ್ಟ್ ಶೇಪಲ್ಲಿ ಕೇಳಿದ್ದಾರೆ, ಅದನ್ನು ಈ ಕಡೆ ಮಾಡ್ತೀನಿ. ತಗೊಳ್ಳೋಣ, ತೋರಿಸ್ತೀನಿ ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತ. ಈ ಥರ ವಿ ಶೇಪಲ್ಲಿ ಲವ್ ಈ ಥರ ಈಗ ಬರಬೇಕು ಆ ಥರ. ಇದಕ್ಕೇನೋ ಅವಶ್ಯಕತೆ ಇಲ್ಲ, ಬೇಕು ಅಂದರೆ ಮಾಡ್ಬೋದು, ಇಲ್ಲ ಅಂದರೆ ಏನಿಲ್ಲ. ಟೇಪು ಇಲ್ಲ ಒಂದು ಸೈಡ್ ಅಲ್ವಾ, 7 ಅಂದರೆ 3.5 ಮಾರ್ಕ್ ಮಾಡ್ತೀನಿ. ಅದು ಡೀಪ್ ಬಂದ್ಬಿಟ್ಟು ಸ್ಲೀವ್ಸಲ್ಲಿ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ದಾರೆ ಡೀಪು. ಇದಕ್ಕಿಂತ 1 ಇಂಚ್ ಕೆಳಗಡೆ ಇರಲಿ ಅಂತ ಒಂಥರ ಆ ಶೇಪಲ್ಲಿ ಇದೆಯಲ್ಲ, ಅದಕ್ಕೋಸ್ಕರ 8 ಇದೆ, 9 ಇಟ್ಟಿದೆ. 9 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಓಕೆ, 1 ಇಂಚು ಈ ಕಡೆ ಇಟ್ಟರೆ ಆಗುತ್ತೆ. ಇಲ್ಲಿಗೆ ಬರಲಿಲ್ಲ. ಇದು ಒಂದು ಸೈಡ್, ಇನ್ನೊಂದು ಸೈಡ್ ಅವರೇ ಮಾಡ್ಕೋತಾರೆ. ಡಿಸೈನ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಈ ಕಡೆನೇ ಬರಬೇಕಿದು ಫ್ರಂಟು, ಇನ್ನೊಂದು ಈ ಕಡೆ ಬರುತ್ತೆ, ಒಂದು ಈ ಕಡೆ. ಇದು ಫ್ರಂಟ್ಗೆ ನಮ್ಗೆ ಒಂದು ಸೈಡ್ ಬರೋದು ಇದೇನೆ. ಓಕೆನಾ, ಹೀಗೆ ರೆಡಿ ಆಯಿತು ನೋಡಿ. ಮಾರ್ಕ್ ಮಾಡಿ ಬ್ಯಾಕು, ಫ್ರಂಟು, ಹ್ಯಾಂಡ್ಸ್. ಓಕೆನಾ, ಇವಾಗ ಇನ್ನೊಂದು ಬ್ಲೌಸ್ ಮಾಡೋಣ. ಇದು ಈ ಡಿಸೈನ್ ಹೇಳಿದ್ದಾರೆ. ಇದೊಂಥರ ಇದು ಬೋಟ್ ನೆಕ್ ಡಿಸೈನು, ಈ ರೀತಿ ಹೇಳಿದ್ದಾರೆ. ಇದು ಸೇಮ್ ಅದೇ ಅಳ್ತೇನೆ ಅಲ್ವಾ, ಕಷ್ಟ ಏನಾಗಲ್ಲ. ಇದು ಪೀಸ್ ಚಿಕ್ಕದಿದೆ, ಎಲ್ಲ ಜಾಯಿಂಟ್ ಮಾಡ್ಕೋಬೇಕು. ತುಂಬ ಚಿಕ್ಕದಿದೆ ಬಟ್ಟೆ, ಏನು ಅವರೇ ಮಾಡ್ಕೋತಾರೆ ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ. ಇವಾಗ ಏನು ಮಾಡ್ತೀನಿ ಗೊತ್ತಾ, ಇವಾಗ ಆಲ್ರೆಡಿ ಇದನ್ನೇ ಇಟ್ಬಿಟ್ಟು ಮಾರ್ಕ್ ಮಾಡಿಬಿಡೋಣ ಅಲ್ವಾ. ಸುಮ್ಮನೆ ಮತ್ತೆ ಇದು ಮಾಡೋದು ಬೇಡ. ಇದೇ ಅಳತೆಗೇ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆ, ಇವಾಗ ಇರ್ತೀನಿ, ಇದ್ರ ಮೇಲೆ ಅದನ್ನ ಇಟ್ಬಿಟ್ಟು ಮಾರ್ಕ್ ಮಾಡೋಣ. ಸುಮ್ಮನೆ ಅದೆಲ್ಲ ಅಳತೆ ತಗೊಳ್ಳೋದು ಬೇಡ, ಎಲ್ಲ ಅದೇ ಹೇಳ್ತೇನೆ, ನಿಕ್ಕೊಂಡು ಚೇಂಜ್ ಆಗುತ್ತೆ ಅಷ್ಟೇ ಅದು. ಇದು ಹಾಕಾಗಲ್ಲ, ಬಟ್ಟೆ ಕಮ್ಮಿ ಇದೆ, ಇದು ಮಾಡೋಕ್ಕಾಗಲ್ಲ. ಕಮ್ಮಿ ಇದೆ ಬಟ್ಟೆ, ಇದು ಕಮ್ಮಿ ಇದೆಯಲ್ಲ, ಮಾಡೋಕ್ಕಾಗಲ್ಲ. ಹಿಂಗೆ ಮಾಡೋಣ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬಟ್ಟೆ ಕಮ್ಮಿ ಇದೆಯಲ್ಲ ನೋಡಿ, ಇದು ಇಷ್ಟಾಗಲ್ಲ, ಇದೆಲ್ಲ ಮಾಡ್ಕೋಬೇಕು ಅವರು. ಸ್ಟಿಚಿಂಗ್ ಮಾಡುವಾಗ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಇದು ಕಮ್ಮಿ ಇದೆ. ಆಮೇಲೆ ಬ್ಲೌಸ್ ಆಗಲೇ ಇಟ್ಟು ತೋರಿಸಿದ್ನಲ್ಲ, ಹಾಗೇ ಮಾಡ್ಕೊಳ್ಳೋದು ನೋಡಿ ಫ್ರೆಂಡ್ಸ್. ಇವಾಗ ಮಾಮೂಲಿ ಅದೇ ಅಳತೆನೇ ಮಾರ್ಕ್ ಮಾಡಿದ್ದೀನಿ, ಡಿಸೈನ್ ಒಂದು ಮಾರ್ಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗ ಇದು ಬಂದು ಇಲ್ಲಿಂದ ಒಂಥರ ಗೋಪುರದ ಥರ ಬರಬೇಕು.
ಗೋಪುರದ ಥರ ಬರಬೇಕು. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹಿಂಗೆ ಒಳಗಡೆ ಬರಬೇಕು. ಒಳಗಡೆ ಬಂದು ಮತ್ತೆ ಹಿಂಗೆ ಹೋಗ್ಬೇಕು. ಓಕೆನಾ? ಇಷ್ಟೇ. ಸ್ವಲ್ಪ ಕರು ಡಿಸೈನ್ ತೊಗೊಂಡು ಇಲ್ಲಿಂದ ಇದು ತೊಗೋಬೇಕು ಅಷ್ಟೇ. ಇವಾಗ ಇಲ್ಲಿಂದ ಡಿಸೈನ್ ಮಾಡ್ಕೋಬೇಕು. ಇದೆಲ್ಲ ಬೋಟ್ ನೆಕ್ಕಲ್ಲಿ ತುಂಬ ಡಿಸೈನ್ ಇದು ಚೆನ್ನಾಗಿರುತ್ತೆ. ಓಕೆನಾ? ಇದು ಬೇಕು ಅಂದರೆ ಅವರು ಹಿಂಗೂ ಮಾಡ್ಕೋಬೋದು, ಇಲ್ಲ ಇಲ್ಲಿಗಾದರೂ ಹಾಕ್ಕೋಬೋದು. ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಓಕೆನಾ? ಇದಿಷ್ಟು ಬ್ಯಾಕ್ ಡಿಸೈನ್. ಆಯಿತು, ಇಷ್ಟೇ. ಸ್ವಲ್ಪ ಎಲ್ಲರೂ ನೋಡ್ಕೊಂಡು ಇದು ಮಾಡ್ಕೊಳ್ತಿದ್ದ ಶೇಪ್ನ. ಇಷ್ಟೇ ಇದು. ಇವಾಗ ಇಲ್ಲಿ ಈ ಕಡೆ ಈ ರೌಂಡ್ ಶೇಪ್ಗೆ ಇವರು ವರ್ಕ್ ಮಾಡ್ಕೋಬೇಕು. ಈ ಕಡೆ ಬಂದು ಹಿಂಗೆ ಇಲ್ಲಿ ಟ್ಯಾಗ್ ಇಟ್ಕೊಂಡ್ರೆ ಆಗುತ್ತೆ. ಈಗ ಇದು ಯಾಕೆಂದರೆ ಹಿಂಗೆ ಎತ್ಕೊಳ್ಳೋ ಚಾನ್ಸ್ ಇರುತ್ತೆ. ಈ ಕರ್ವ್ ಶೇಪ್ ಬಂದಿರೋದ್ರಿಂದ ಇಲ್ಲಿ ಒಂದು ಟ್ಯಾಗ್ ಇಟ್ಕೋಬೇಕು. ಆವಾಗಲೇ ಚೆನ್ನಾಗಿ ಕೂತ್ಕೊಳ್ಳೋದು. ಅದೇನೋ ಬಾರ್ಡ್ರ್ ಮೇಲೆ ವರ್ಕ್ ಮಾಡ್ಕೋಬೇಕು ಅಂತಿದ್ದಾರೆ. ನಾನು ಅದ್ರ ಅಳತೆಗೆ ಮಾಡಿದ್ದೀನಿ. ಅವ್ರಿಗೆ ಇನ್ನು ಹೆಂಗೆ ಬೇಕು ಮಾಡ್ಕೊಳ್ಳಿ ಅಷ್ಟೇ. ಇದು ಸ್ವಲ್ಪ ಶೇಪ್ಕೊಂಡು ನೀಟಾಗಿ ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ? ಈ ಶೇಪ್ ಚೆನ್ನಾಗಿದೆಯಲ್ಲ, ಹೇಗಿದೆ ನೋಡಿ. ಇದು ನನ್ನ ಬಟ್ಟೆಲಿ ಒರೆಸ್ತೀನಿ. ಸ್ವಲ್ಪ ಟ್ಯಾಗ್ ಮಾಡಿಕೊಂಡು ಒರೆಸ್ಬಿಟ್ರೆ ಅವ್ರಿಗೆ ಮಾರ್ಕಿಂಗ್ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್. ಇದು ಬ್ಯಾಕು ಬೋಟ್ ನೆಕ್ ಡಿಸೈನ್. ಇದು ಫ್ರಂಟು ಈ ರೀತಿ ಬರುತ್ತೆ, ಒಂಥರ ಡೈಮಂಡ್ ಶೇಪಲ್ಲಿ ಬರುತ್ತೆ. ಹಿಂಗೆ ಬಂದು ಹಿಂಗೆ ಬರುತ್ತೆ. ಓಕೆನಾ? ಇದು ಮಾಮೂಲಿ ಹ್ಯಾಂಡ್ಸ್. ಓಕೆ, ಇಷ್ಟೇ. ಇದು ಹ್ಯಾಂಡ್ ವರ್ಕ್ ಮಾಡೋಕ್ಕೆ ಮಾರ್ಕಿಂಗ್ ಮಾಡಿರೋದು.